ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಿರಣ್ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್. ಸ್ನೇಹಿತರೆ, ದಿನಕ್ಕೊಂದು ಇಂಡೈಸಿಸ್ ಬಗ್ಗೆ ತಿಳಿಸ್ಕೊಡೋ ಹಾಗೆ ಇವತ್ತು ನಿಫ್ಟಿ ಎನರ್ಜಿ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಿಫ್ಟಿ ಎನರ್ಜಿ ಅಂದರೆ ಇದೊಂದು ಆಯಿಲ್ಲು ಮತ್ತು ಪವರಿಗೆ ಸಂಬಂಧಪಟ್ಟಿದ್ದ ಎಲ್ಲ ಸ್ಟಾಕ್ಗಳನ್ನು ಸೇರಿಸಿ NSEಯಲ್ಲಿ ಒಂದು ನಿಫ್ಟಿ ಎನರ್ಜಿ ಅಂತ ಮಾಡಿದ್ದಾರೆ ಸ್ನೇಹಿತರೆ. ನಿಫ್ಟಿ ಎನರ್ಜಿ ಕರೆಂಟ್ ಟ್ರೇಡ್ ಆಗ್ತಿರೋದು 35,084 ಟ್ರೇಡ್ ಆಗ್ತಾ ಇದೆ. ಅಂದರೆ ಇದರಲ್ಲಿ ಓವರಾಲು NSEಯಲ್ಲಿ 10 ಸ್ಟಾಕನ್ನು ಇದು ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಸೆಕ್ಟರ್ ಎನರ್ಜಿ ಸೆಕ್ಟರ್ದು PE ರೇಷಿಯೋ ಬಂದು 14.21 ಸ್ನೇಹಿತರೆ. ಇದರ ಒಂದು ರಿಟರ್ನ್ಸ್ ನಾವು ನೋಡೋದಾದರೆ ಎನರ್ಜಿ ರಿಟರ್ನ್ಸ್ ಲಾಸ್ಟ್ 1 ಇಯರಲ್ಲಿ 7.12%, ಅದೇ ರೀತಿ 3 ಇಯರ್ಸಲ್ಲಿ 55.6%, ಅದೇ ರೀತಿ 5 ಇಯರ್ಸಲ್ಲಿ 123.8%, ಅದೇ ರೀತಿ 10 ವರ್ಷದಲ್ಲಿ ಕಳೆದ 10 ವರ್ಷಗಳಲ್ಲಿ ಎನರ್ಜಿ ಸೆಕ್ಟರ್ ರಿಟರ್ನ್ ಕೊಟ್ಟಿರೋದು 308.64%. ಅದೇ ರೀತಿ ಸ್ನೇಹಿತರೆ, ಇದರಲ್ಲಿ 10 ಸ್ಟಾಕ್ ಬರ್ತದೆ, ಮೇಜರ್ ಸ್ಟಾಕು. ಅದರಲ್ಲಿ ಯಾವ್ಯಾವುದು ಅಂದರೆ ಟಾಟಾ ಪವರ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಪವರ್, 4ನೇದಾಗಿ ಪವರ್ ಗ್ರಿಡ್ ಕಾರ್ಪೊರೇಷನ್, 5ನೇದಾಗಿ ಆಯಿಲ್ ನ್ಯಾಚುರಲ್ ಆ್ಯಂಡ್ ಕಾರ್ಪೊರೇಷನ್ ONGC, NTPC, ಅದೇ ರೀತಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ BPCL, ಅದೇ ರೀತಿ ಕೋಲ್ ಇಂಡಿಯಾ, ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOC. ಇದರಲ್ಲಿ ಸ್ನೇಹಿತರೆ ಈ ಎನರ್ಜಿ ಸೆಕ್ಟರ್ ನಿಮಗೆ ಮೂಮೆಂಟು ಇದೆಲ್ಲ ನೋಡಬೇಕಾದ್ರೆ ಅದಕ್ಕೆ ವೇಟೇಜ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಎಲ್ಲ ಸ್ಟಾಕ್ಗಳು 10 ಸ್ಟಾಕಿಗೂ 1% ವೇಟೇಜ್ ಕೊಟ್ಟಿರ್ತಾರೆ. 100%ಅಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಒಂದೇನೆ 57.04%, ಅದೇ ರೀತಿ ONGC 7.32%, ಅದೇ ರೀತಿ NTPC 7.1%, ಅದೇ ರೀತಿ ಪವರ್ ಗ್ರಿಡ್ 5.80%, ಅದೇ ರೀತಿ ಅದಾನಿ ಗ್ರೀನ್ ಎನರ್ಜಿ 5.39%. ಈ ಎನರ್ಜಿ ನಿಮಗೆ ಮೂಮೆಂಟ್ ಕಾಣಬೇಕು ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಸ್ಟಾಕ್ ಮಾರುಕಟ್ಟೆಯಲ್ಲಿ ಮೇಲೆ ಕೆಳಗೆ ಹೋದಾಗ ನಿಫ್ಟಿ ಎನರ್ಜಿ ಇಂಡೈಸೈಸ್ ಕೂಡ ಮೇಲೆ ಕೆಳಗೆ ಹೋಗೋ ಚಾನ್ಸಸ್ ಬಹಳ ಇದೆ ಸ್ನೇಹಿತರೆ. ಅಂದರೆ ಇದು ಒಂದೇ ಸ್ಟಾಕ್ 57% ವೇಟೇಜ್ ಹೊಂದಿದೆ ಸ್ನೇಹಿತರೆ ಈ ನಿಫ್ಟಿ ಎನರ್ಜಿ ಇಂಡೈಸೈಸಲ್ಲಿ. ಸ್ನೇಹಿತರೆ, ಈ ದಿನದ ವಿಷಯ ನಿಫ್ಟಿ ಎನರ್ಜಿ ಆಗಿತ್ತು. ಈ ಥರ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಒಂದು ಲೈಕ್ಸು, ಸಪೋರ್ಟು, ಕಮೆಂಟ್ಸು ಇದೇ ರೀತಿಯ ವಿಡಿಯೋಗಳನ್ನು ಮಾಡಲು ನನಗೆ ಒಂದು ಎನರ್ಜಿ ಕೊಡುತ್ತೆ ಸ್ನೇಹಿತರೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.